ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಗುರುವಾರದ ವ್ಲಾಗು. ಈವ್ನಿಂಗ್ ಆಫೀಸಿಂದ ಬಿಟ್ಟಾಗಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದಾಯಿತು. ಆಫೀಸ್ ಬಿಡೋಷ್ಟು ಆಲ್ಮೋಸ್ಟ್ 6:50 ಏನೋ ಆಗಿತ್ತು. ಐ ಥಾಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಶುರು ಮಾಡ್ಕೊಂಡಿದ್ದಾಯಿತು ಹೋಗ್ಬೇಕಾರೆ ರೋಡಲ್ಲೇ. ಆ್ಯಂಡ್ ಹೋಗ್ಬೇಕಾದ್ರೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು. ತುಂಬ ಏನಲ್ಲ, ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ಗಳು ನನಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಓಡಾಡೋ ರೋಡಲ್ಲೇ ಕೆಲವೊಂದು ಗ್ರಾಸರಿ ಶಾಪಿಂಗ್ಸ್ ಬಿಗ್ ಮಾರ್ಕೆಟ್ ಟೈಪಲ್ಲಿ ಇರುತ್ತೆ. ಸೊ ಅಲ್ಲೇ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಹೋದೆ. ಆ್ಯಂಡ್ ಈ ಥರ ಏನಂತಾರೆ ಬಿಗ್ ಮಾರ್ಕೆಟ್ ಅಥವಾ ಕೆಲವೊಂದು ಇರ್ತಾವಲ್ಲ ಅಂಥ ಜಾಗಗಳಲ್ಲಿ ಕೆಲವೊಂದು ಡಿಸ್ಕೌಂಟ್ ಇರ್ತವೆ. ಲೈಕ್ 99 ರೂಪೀಸ್ಗೆ 2 ಪ್ರಾಡಕ್ಟ್ ಬರುತ್ತೆ. ಸೊ ಆ ಥರದಿದ್ದಾಗ ತೊಗೊಂಬಿಡಿ ಕಂಪೇರ್ ಟು ನಾರ್ಮಲ್ ಶಾಪಲ್ಲಿ ತೊಗೊಳ್ಳೋಕ್ಕಿಂತ. ನನಗೆ ಅದು ಬೆಟರ್ ಅಂತ ಅನಿಸುತ್ತೆ. ಸೊ ಇಲ್ಲಿ ನಾನು 99 ರೂಪೀಸ್ ಅಥವಾ 90 ರೂಪೀಸ್ಗೆ 2 ವಿಮ್ ಜೆಲ್ ತೊಗೊಂಡೆ ಆಯಿತಾ. 2 ಬಾಟಲ್ ಬರುತ್ತೆ ನನಗೆ. ಸೊ ವಿಚ್ ಇಸ್ ಬೆಟರ್ ಅಲ್ವಾ. ಸೊ ಹಾಗಾಗಿ ಕೆಲವರು ತುಂಬ ಡಿಮಾರ್ಟ್ನ ಪ್ರಿಫರ್ ಮಾಡ್ತೀರಾ. ಡಿಮಾರ್ಟ್ ನನಗೇನೋ ಅಷ್ಟು ಓಕೆ ಬಟ್ ಚೆನ್ನಾಗಿರುತ್ತೆ, ಲಾಟ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ನಾನು ರೆಗ್ಯುಲರಾಗಿ ಆಫೀಸಿಂದ ಏನಾದ್ರು ತೊಗೊಂಡು ಹೋಗ್ಬೇಕಾದ್ರೆ ಬರೋ ಮಾರ್ಕೆಟೇ ಇದಾಗಿರುತ್ತೆ, ಸಾಕಷ್ಟು ಇರುತ್ತೆ. ಆ್ಯಂಡ್ ನನಗೆ ರಾಮೆನ್ ತುಂಬ ಇಷ್ಟ ಆಗ್ತಿದೆ ಇತ್ತೀಚೆಗೆ. ಅದ್ರ ಜೊತೆ ಪನ್ನೀರ್ ಮಾಡ್ಕೊಂಡು ತಿಂದೆ. ಓ ಮೈ ಗಾಡ್ ಗೈಸ್, ಯು ಮಸ್ಟ್ ಟ್ರೈ. ರಾಮೆನ್ ಜೊತೆಗೆ ನೀವು ಒಂದು ಅರ್ಧ ಪೀಸ್ ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ತಿನ್ನಿ. ಏನು ಮಸ್ತಾಗಿತ್ತು ಗೊತ್ತಾ. ನನಗದು ತುಂಬ ಇಷ್ಟ ಆಯಿತು. ಸೊ ಅದೆಲ್ಲ ತೊಗೊಳ್ಳೋಷ್ಟು ಅದಕ್ಕೆಲ್ಲ ಆಲ್ಮೋಸ್ಟ್ ಬಂದು ಒಂದು 230 ರೂಪೀಸ್ ಸಮಥಿಂಗ್ ಆಯಿತು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಬಸ್ಸಲ್ಲೇ ನನ್ನ ಪಯಣ. ಕೆಲವೊಂದು ಸಲ ಲೈಫೆಲ್ಲ ಬಸ್ಸಲ್ಲೇ ಹೋಗುತ್ತೆ ನಾವು ಟ್ರಾವೆಲಿಂಗಲ್ಲೇ ಕಳೆದೋಗ್ತಿದೆ ಅನ್ನೋದು ತುಂಬ ಅನಿಸ್ತಿರುತ್ತೆ. ಬಟ್ ವಿ ಹ್ಯಾವ್ ಟು ಡೂ ಅಲ್ವಾ, ದೆರ್ ಇಸ್ ನೋ ಆಪ್ಷನ್. ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ ಪಾಪ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಐಬ್ರೋಸ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಪಾರ್ಲರ್ಗೆ ಹೋದೆ. ಆಂಟಿ ಸ್ವಲ್ಪ ಬ್ಯುಸಿ ಇದ್ದರು. ಒಂದು 5 ನಿಮಿಷ ಆದಮೇಲೆ ಬಂದು ಐಬ್ರೋಸ್ ಎಲ್ಲ ನೀಟಾಗಿ ಮಾಡಿಕೊಟ್ರು. ಸ್ವಲ್ಪ ಎಕ್ಸ್ಟ್ರಾ ತೆಗ್ದುಬಿಟ್ಟಿದ್ರೇನೋ ಲಾಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪನೇ ಹೇಳಿ ಮಾಡಿಸ್ಕೊಂಡೆ. ಚೆನ್ನಾಗಿ ಮಾಡಿದ್ರು ಈ ಸಲ. ಸೊ ನಮ್ಮ ಮನೆ ಹತ್ರ ಹೊಸದಾಗಿ ಒಂದು ಜ್ಯುವೆಲರಿ ಶಾಪ್ ಮಾಡಿದ್ದಾರೆ. ಫುಲ್ ಗೋಲ್ಡ್ ಜ್ಯುವೆಲರಿ ಎಲ್ಲ, ಅದು ಲೈಕ್ ಗೋಲ್ಡ್ ಕೋಟೆಡ್ ಆಗಿರುತ್ತೆ. ಅಥವಾ ಕೆಲವೊಂದು ಚೈನ್ಗಳಲ್ಲಿ ಬಣ್ಣ ಬಿಡಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಜ್ಯುವೆಲರಿ ನನಗೆ ಬೇಕಾಗಿತ್ತು. ಬಿಕಾಸ್ ಒಂದು ಶೂಟ್ಗೆ ನೀವು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಿ, ಚೆಕ್ಔಟ್ ಮಾಡಿರ್ತೀರ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಕಲೆಕ್ಷನ್ಸು. ಡೈಲಿ ಆಫೀಸ್ ವೇರ್ಗೆ, ಕಾಲೇಜ್ ವೇರ್ಗೆ ಏನೇ ಡ್ರೆಸ್ ಹಾಕ್ಕೊಂಡು ಅದಕ್ಕೂ ಸಖತ್ತಾಗಿತ್ತು. ಆ್ಯಂಡ್ ಫಂಕ್ಷನ್ಸ್ಗೆಲ್ಲ ಬಂದಾಗ ಏನು ಸಖತ್ತಾಗಿತ್ತು ಜ್ಯುವೆಲರೀಸ್ ಗೊತ್ತು. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಆಮೇಲೆ ನಾನು ಕೂಡ 2 ಜ್ಯುವೆಲರಿಯನ್ನು ತೊಗೊಬಂದೆ. ಒಂದು 330, ಇನ್ನೊಂದು 180 ಸಮಥಿಂಗ್ ಎಷ್ಟು ಆಯಿತು. ಸೊ 2 ಜ್ಯುವೆಲರಿಯನ್ನು ನಾನು ತೊಗೊಂಬಂದೆ. ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಅದು ಟ್ರೆಡಿಷ್ನಲ್ ವೇರ್ಗೊಂದು ತೊಗೊಂಡೆ, ವೆಸ್ಟರ್ನ್ ವೇರ್ಗೆ ಹಾಕ್ಕೊಳ್ಳೋ ಥರದ್ದೊಂದು ತೊಗೊಂಡೆ. ನಿಜ ಖುಷಿ ಆಯಿತು. ಆ್ಯಂಡ್ ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಓ ಮೈ ಗಾಡ್, ತುಂಬ ಜನ ಇದ್ದರು. ಆ್ಯಕ್ಚುಲಿ ಇದು ಹಳೇದಾಗಿತ್ತು, ಮತ್ತು ಅದನ್ನ ಏನು ನೀಟಾಗೆಲ್ಲ ಮತ್ತೆ ರೀಕನ್ಸ್ಟ್ರಕ್ಟ್ ಏನೋ ಮಾಡಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಸಾಕಷ್ಟು ಕಲೆಕ್ಷನ್ಸ್ ಬಂದಿತ್ತು. ಐ ಪರ್ಸ್ನಲಿ ಲೈಕ್ ಇಟ್. ನಾನು ಯೂಶ್ವಲಿ ನೆಕ್ ಚೈನ್ ಎಲ್ಲ ಹಾಕೋದು ತುಂಬಾ ಕಡಿಮೆ, ಬಟ್ ತೊಗೊಂಡೆ ಒಂದು 2-3. ನನಗೂ ಕೂಡ ಖುಷಿ ಆಯಿತು ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಮಾಡಿ. ಆ್ಯಂಡ್ ಬರೀ ಇದೆಲ್ಲ ಸ್ವಿಸ್ ಬ್ಯೂಟಿದು ಎಲ್ಲ ಪ್ರಾಡಕ್ಟ್ಸು ಇಲ್ಲೇ ಇತ್ತು. ಆ್ಯಕ್ಚುಲಿ ತೊಗೊಳ್ಳೋಣ ಅನ್ಕೋತಾ ಇದ್ದೆ. ಪೆನ್ಸಿಲ್ ಲಿಪ್ಲೈನ ನಾನು ಯೂಸ್ ಮಾಡೋದಾದ್ರೂ ಅದು ಆಲ್ರೆಡಿ ನನ್ನ ಹತ್ರ ಇತ್ತು. ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ನನಗೇನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬ್ಯಾಕ್ ಟು ಮನೆಗೆ. ಆ್ಯಂಡ್ ಈಗ ಬಂದು ಬಾಗಿಲೆಲ್ಲ ನೀಟಾಗಿ ತೊಳೆದು ಆ್ಯಂಡ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಸೊ ಎಸ್, ಹಿಂಗೆ ಕಾಣಿಸ್ತದೆ. ಸೊ ಬೇಗ ಮುಗಿಸ್ಕೊಳ್ತೀನಿ ಚಿಕ್ಕಪುಟ್ಟ. ಬಾಗಿಲು ತೊಳೆದೆಲ್ಲ ಬೇಗ ಮುಗಿಸಿ ಪೂಜೆ ಎಲ್ಲ ಮಾಡಬೇಕು. ಲೆಟ್ ಸ್ಟಾರ್ಟ್. ಸೊ ಫೇಸ್ ಕ್ಲೀನ್ ಮಾಡ್ಕೊಳ್ಳೋಣ. ವೈಟ್ ಟಿಶ್ಯೂ ಫ್ರಮ್ ಜುಡಿಯೋ. ನನ್ನ ಲೈಫಲ್ಲಿ ನನಗೆ ಬುದ್ಧಿ ಬಂದಾಗಿಂದ, ಅಥವಾ ನಾನು ಆ ಪೌಡರ್ ಎಲ್ಲ ಹಾಕೋ ಸ್ಟಾಪ್ ಮಾಡಿದಾಗಿಂದ ಈ ಪಾರ್ಲರ್ಗೆ ಹೋದಾಗ ಅನ್ಸುತ್ತೆ ಆಂಟಿ ಅಂತೂ ಒತ್ತು ಬಿಡ್ತಾರೆ ಆ ಪೌಡ್ರನ್ನೆಲ್ಲ ಹಾಕಿ ಫೇಸ್ ಮೇಲೆ.
ನೀವೇನೇನೆ ಐಬ್ರೋಸು, ಅಪ್ಪರ್ ಲಿಫು, ಅಂಡರ್ ಆರ್ಮ್ ಎಲ್ಲ ಕ್ಲೀನ್ ಮಾಡ್ಸಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಆಯ್ತಾ. ಐ ಡೋಂಟ್, ನಂಗೆ ಆ ಫೀಲಿಂಗ್ ಮೊದಲಿಂದನೂ ತುಂಬ ಇಷ್ಟ. ಸೊ ನಾನು ಫ್ರೆಶ್ ಅಪ್ ಆಗಿದ್ದಾಯ್ತು. ಲೆಟ್ಸ್ ಡೂ ಮೈ ಸ್ಕಿನ್ ಕೇರ್. ಸೊ ಫಸ್ಟ್ ಸ್ವಲ್ಪ ಲಿಪ್ ಬಾಮ್ ಹಾಕೋತೀನಿ, ಆಮೇಲೆ ಮಲ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಹಾಕೊಂಡು ಇನ್ನು ಸ್ವಲ್ಪ ಹಾಕೊಂಡು ಮಾಡ್ಕೋತೀನಿ. ನನ್ನ ಸಿರಮ್ ಖಾಲಿ ಆಗಿದೆ, ಬಟ್ ಹೊಸದು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಬರ್ತಾನೆ ಇಲ್ಲ. ಇದೊಂಥರ ಸ್ಕಿನ್ ಪೀಲಿಂಗ್ ತರ ಇರುತ್ತೆ ಆಕ್ಚುಲಿ. ಫೀಲಿಂಗ್ ಸೋ ಫ್ರೆಶ್ ಆಕ್ಚುಲಿ. ಸೊ ತುಂಬ ಸಿಂಪಲ್ ಆಗಿ ಪೂಜೆನ ಮಾಡಿ ಮುಗಿಸಿದ ಆಯ್ತು. ನಮ್ಮ ಮನೇಲಿರೋದು ಇಷ್ಟೇ ಫೋಟೋಗಳು ಗೈಸ್. ಸೊ ಇಷ್ಟ ಆ ಕಡೆ ಐಟಮ್ಸ್ ಆಕ್ಚುಲಿ ಅದು ಮೇಲೆ ಇತ್ತು ಆಯ್ತಾ ಐಟಮ್ಸ್ ಎಲ್ಲ, ಬಟ್ ಅದು ಬಿದೋಗ್ಬಿಟ್ಟಿದೆ. ಹಾಗಾಗಿ ಸ್ಟಿಕ್ಕರ್ ತರಿಸ್ಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಕೆಳಗಡೆನೆ. ಸೊ ದಿಸ್ ಇಸ್ ಮೈ ಸಿಂಪಲ್ ಪೂಜಾ. ಸೊ ಅದು ಹೇಳಿದ್ನಲ್ಲ ಜ್ಯುವೆಲರೀಸ್ದು, ಐ ಬಾಟ್ 2. ಒಂದು ಇದನ್ನು ತೊಗೊಂಬಂದೆ, ಐ ಡೋಂಟ್ ನೋ ಹೆಂಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಮತ್ತು ಇದೊಂದು ತೊಗೊಂಬಂದೆ, ಸಕ್ಕದಾಗಿದೆ ಆ್ಯಕ್ಚುಲಿ. ಎರಡಕ್ಕೂ ಸೇರಿ ಆಲ್ಮೋಸ್ಟ್ 430 rupees ಏನೋ ಚಾರ್ಜ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಬರಬೇಕಾದ ಟಿಶ್ಯೂಸ್ ಆ್ಯಂಡ್ ಶೀಟ್ ಮಾಸ್ಕ್, ಜೊತೆಗೆ ಪನ್ನೀರ್, ಜೊತೆಗೆ ಮ್ಯಾಗಿ, ಕೊರಿಯನ್ ರಾಮೆನ್ ಮ್ಯಾಗಿರೋ ತಗೋಬೇಕು. ಮ್ಯಾಗಿ ಅಲ್ಲ ಸಾರಿ, ನೂಡಲ್ಸ್ ಮ್ಯಾಗಿ ಎಲ್ಲ ಸೇಮ್ ಆ್ಯಕ್ಚುಲಿ. ಓಕೆ. ಆ್ಯಂಡ್ ಮಿಶೋದೊಂದು ಪಾರ್ಸಲ್ ಬಂದಿದೆ, ಇದನ್ನು ನಿಮ್ಗೆ ಯಾವಾಗಲಾದ್ರು ತೋರಿಸ್ತೀನಿ ನಿಮ್ಗೆ. ಓಕೆ. ಸೊ ಡಿನ್ನರ್ಗೆ ಅಂತ ಬಂದು ಪಡ್ಡು ಮತ್ತು ಬಜ್ಜಿನ ತೊಗೊಂಬಂದಿದ್ದೀನಿ. ಬಿಕಾಸ್ ಈ ಎಲ್ಲ ಕೆಲಸ ಇತ್ತಲ್ಲ, ಅಡಿಗೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೇಕ್ಸ್ ಟೈಮ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೊಗೊಂಬಂದೆ. ಆ್ಯಂಡ್ ಬಜ್ಜಿ ಬಿಸಿ ಇತ್ತು, ಇವಾಗ ತಣ್ಣಗೆ ಹೋಗಿರುತ್ತೆ. ದಿಸ್ ಇಸ್ ಅಮೇಝಿಂಗ್. ಸೊ ಬೇಳೆ ಸಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ವಿಷಲ್ ಕೂಗಿಸ್ಬೇಕು ಮುಚ್ಚಳನ ಹಾಕಿ. ಸೊ ಕೈಗೆ ಸಿಕ್ಕಿದ ತರಕಾರಿ ಎಲ್ಲ ಹಾಕೊಂಡಿದ್ದೀನಿ, ಬಿಕಾಸ್ 1 ವೀಕಿಂದ ತರಕಾರಿ ಬಳಸೇ ಇರಲಿಲ್ಲ. ಹಾಗಾಗಿ ಎಲ್ಲನೂ ಹಾಕ್ಕೊಂಡು ಬೇಳೆನ ಎಲ್ಲ ಹಾಕ್ಕೊಂಡು ಖಾರದ ಪುಡಿ, ಸಾಂಬಾರ್ ಪೌಡರ್ ಎಲ್ಲನೂ ಹಾಕಿ ಒಂದು 4 ವಿಸಿಲು ಹಂಗೆ ಕೂಗಿಸ್ಕೊತೀನಿ. ಲೋ ಫ್ಲೇಮಲ್ಲಿ ಇಡ್ತೀನಿ. ಫಸ್ಟು ನಾನು ಪಾತ್ರೆ ವಾಶ್ ಮಾಡ್ಕೋಬೇಕು ಆ ಗ್ಯಾಪಲ್ಲಿ. ಸೊ ಹಾಗಾಗಿ ಇದಾದ್ಮೇಲೆ ಹ್ಯಾಲ್ ಶೋ ಯು. ಮಾತಾಡಿದ್ರು ಅಂತಾರೆ, ಮಾತಾಡಿದ್ರು ಅಂತಾರೆ. ಅಷ್ಟೊಂದು ಟಾರ್ಗೆಟ್ ಮಾಡೋದು ಏನಿದೆ ಅಭಿ? ನನ್ನ ಒಳ್ಳೆ ಕೆಲಸ ಮಾಡಿದ್ದೆ, ನನ್ ಕೆಲಸ ಒಳ್ಳೆ ಕೆಲಸ ಅಂತ. ಒಳ್ಳೆ ಕೆಲಸ ಅಲ್ಲ ಅಂದ್ರೆ ಒಳ್ಳೆ ಕೆಲಸ ನಿಮ್ ಸ್ಟ್ಯಾಂಡ್ ಅಷ್ಟೇ, ಅದಕ್ಕೆ ಒಳ್ಳೆ ಕೆಲಸ ಅಷ್ಟೇ. ಸ್ಟ್ಯಾಂಡ್ ಲಾಸ್ಟ್ ತನಕ ಹಿಡ್ಕೊಂಡೆಲ್ಲ, ಅದು ಖುಷಿ ಆಯ್ತು. ಕಾವ್ಯ ಇದ್ದಿದ್ರೆ ಇನ್ನಾರೋ ಬೇಕಾಗಿರೋದಿದ್ರೆ ಅವನು ಕೊಡ್ತಿರ್ಲಿಲ್ವಾ? ಕುತ್ಕೊಂಡು ಹೇಳಿದ್ದೀನಿ, ನಾನು ಒಪ್ಕೋತೀನಿ. ಬಟ್ ಈ ವಿಷಯದಲ್ಲಿ ನಾನು ಒಪ್ಕೊಳಲ್ಲ. ರಾತ್ರಿ 10:55. ಸೊ ಆ್ಯಸ್ ಯೂಶ್ವಲ್ ಮಲ್ಕೊಳ್ಳೋ ಮುಂಚೆ ಜರ್ನಲಿಂಗು ಅಥವಾ ನನ್ನ ಡ್ರೀಮ್ಸ್ನ ಬರೆದು ಮಲ್ಕೊಳ್ಳೋದು ಅಭ್ಯಾಸ. ಕೆಲವೊಂದು ಸಲ ನಾನು ಕೂಡ ಸ್ಕಿಪ್ ಮಾಡ್ತೀನಿ, ಬಿಕಾಸ್ ನನಗೆ ಟಯರ್ಡ್ ಆಗಿರ್ಬೋದು, ಕೆಲಸದಿಂದ ಲೇಟ್ ಆಗಿರ್ಬೋದು. ಹಾಗಾಗಿ ತುಂಬ ಜನ ಕೇಳ್ತೀವಿ ವಿಷನ್ ಬೋರ್ಡಲ್ಲಿ ನಾವು ಏನು ಬೇಕಾದ್ರೂ ಹಾಕ್ಕೋಬೋದು ಅಂತ. ನಿಜ ಇಲ್ಲ, ಏನು ಬೇಕಿದ್ರೂ ಹಾಕ್ಕೊಳ್ಳಿ, ಅದನ್ನು ಪದೇ ಕಮೆಂಟಲ್ಲಿ ಹಾಕಬೇಡಿ. ಇಟ್ಸ್ ವೆರಿ ಚಿಕ್ಕ ವಿಚಾರ. ಹಾಕ್ಕೊಳ್ಳಿ, ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಓಕೆನಾ? ಸೊ ಐ ಹೋಪ್ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೀರ ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಡೂ ಇಟ್ ಎವ್ರಿ ಸಿಂಗಲ್ ಡೇ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್
ತುಂಬ ಜನ ಕೇಳ್ತಿದ್ರಿ ಹೆಂಗೆ ಜಾಯ್ನ್ ಆಗೋದು ನಿಮ್ಮ ಸೆಷನ್ಗೆ ಅಂತ. ನನ್ನ ಮೇಲ್ ಐ ಡಿ ಕೊಟ್ಟಿರ್ತೀನಿ, ಎಲ್ಲ ಕಡೆ ಇರುತ್ತೆ, ನೀವು ಚೆಕ್ ಮಾಡಿಬಿಟ್ಟು ನನಗೆ ಮೇಲ್ ಮಾಡಿ. ಡೀಟೇಲ್ಸ್ ಎಲ್ಲ ನಾನು ಮೇಲ್ ಐ ಡಿಯಲ್ಲೇ ಕೊಡೋದು, ಇಲ್ಲೆಲ್ಲ ಶೇರ್ ಮಾಡಲ್ಲ ಯೂಟ್ಯೂಬಲ್ಲ ಅದೆಲ್ಲ. ಸೊ ದಯವಿಟ್ಟು ಮೇಲ್ ಮಾಡಿ, ಅಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನಾನು ಏನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ಹೇಳ್ಕೊಡಲ್ಲ ಏನಿರುತ್ತೆ ಸೆಷನಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು. ತುಂಬ ಜನ ಪ್ರೈಸ್ ಜಾಸ್ತಿ ಅಂತಿದ್ರೆ, ಇದು ಪ್ರೈಸ್ ಜಾಸ್ತಿ ಅಲ್ಲ, ನೀವು ಎಲ್ಲೇ ಹೋಗಿ ಇದಕ್ಕಿಂತ ಕಡಿಮೆ ಯಾರೂ ಚಾರ್ಜ್ ಮಾಡಲ್ಲ ಅಂತ ಮಾತ್ರ ಹೇಳ್ತೀನಿ. ಬೇಳೆ ಸಾಂಬಾರು ರೆಡಿ ಆಗಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು. ಇವಾಗೇನು ಮಾಡಲ್ಲ, ಸೊ ಬೆಳಗ್ಗೆಗೆ ಮಾಡ್ಕೋತೀನಿ. ಜಸ್ಟ್ ಇವಾಗ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟು. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಬೇಕಿದ್ರೆ ಒಗ್ಗರಣೆ ಸಪ್ರೇಟಾಗಿ ಹಾಕೋಬೋದು, ಇಲ್ಲಾಂದರೆ ಹಂಗೆ ನೀಟಾಗಿ ಬೇಳೆನ ಮಾತ್ರ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಹಂಗೆ ರೈಸ್ ಜೊತೆ ಅದು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್. ಸೊ ದಿಸ್ ಮೈ ಈಸಿ ಗೋ ಟು ರೆಸಿಪಿ, ಬಿಕಾಸ್ ನಾಳೆ ಮಾರ್ನಿಂಗ್ ನನಗೆ ಒಂದು ಶೂಟ್ ಇದೆ. ಸೊ ಹಾಗಾಗಿ ಇವಾಗಲೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದಾಯ್ತು. ನಾನು ನಮ್ಮ ಕಿಚನ್ ಕ್ಲೀನಿಂಗ್, ಪಾತ್ರೆ ವಾಷಿಂಗ್ ಎಲ್ಲನೂ ಮುಗ್ದಿದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡೋದಕ್ಕೆ. ಸಿಗ್ತೀನಿ ನಾನು ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಬಿ ಪಾಸಿಟಿವ್, follow all my manifestation videos, try, believe, everything is possible ಇಲ್ಲಿ. ಆ್ಯಂಡ್ ಎಸ್, ತುಂಬ ಜನ ಹೇಳಿದ್ರಿ ಯೂನಿವರ್ಸ್ ಹತ್ರ ನಾನು 24 ಅವರ್ಸಲ್ಲಿ ರಿಸಲ್ಟ್ ಸಿಕ್ತು ನನಗೆ ಕೇಳಿದ್ದಕ್ಕೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅದನ್ನ ನೀವು ಟ್ರೈ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೇನು ಹೇಳೋದು ನಾನು ನಿಮಗೆ. ಸೊ ಯಾ, ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಹ್ಯಾಪಿ.